वैष्णवमिति प्रभिन्ने प्रस्थाने परमिदपथ्यमिति च रुचीणां वैचित्रात् रुजुकुटुजनानापदजुषां गुणामेको गम्यस्तमपि पयसा मन्नवदिवा पयसा मन्नवदिवा सांबजै नमः पार्वतीपते ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಜಗತ್ತಿನ ಎಲ್ಲ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ಸ್ಮರಿಸುತ್ತಾ ಇವತ್ತು ಮ್ಯಾದ್ನೇರಿ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಸಾಂಸ್ಕೃತಿಕ ಮತ್ತು ಜಾನಪದ ಕಲಾ ಸಂಘ ಮ್ಯಾದ್ನೇರಿಯಲ್ಲಿ ದಶಮಾನೋತ್ಸವ ಸಂಗೀತ ಸಂಭ್ರಮದ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅನೇಕ ಶ್ರೇಷ್ಠ ಕಲಾಕಾರರನ್ನು ಕರೆಸಿ ಸಂಗೀತದ ರಸವತರಣವನ್ನು, ಇದು ಸಂಗೀತದ ಜಾತ್ರೆ, ಇದು ದ್ಯಾಮೋಹನ್ ಜಾತ್ರೆ ಯಾವಾಗತ್ತೆ ನಿಮ್ಮೂರಾಗ, ಇದು ಸಂಗೀತದ ಜಾತ್ರೆ. ಈ ಸಂಗೀತ ವಿಶೇಷವಾದ ಕಾರ್ಯಕ್ರಮಕ್ಕಾಗಿ ಆಗಮಿಸಿದಂಥ ಶ್ರೇಷ್ಠ ಕಲಾಕಾರರು ಹನುಮಂತ ಕುಮಾರ್ ಅವರು, ನಮ್ಮ ಕ್ಯಾಶೋ ಬಾರ್ಸವರು, ತಬಲಾ ಬಾರ್ಸವರು, ಬಹಳ ಕಲಾಕಾರರು ಬಂದಿದ್ದಾರೆ. ಇಲ್ಲ ಆಗಮಿಸಿ ಯಾವತ್ತು ಮಹಾಜನಗಳೇ ಈ ಎಲ್ಲಕ್ಕೂ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ದೇವೇಂದ್ರ ಗೌಡರು, ಕಲಾಪ್ರೇಮಿಗಳು, ಸ್ವತಃ ಕಲಾಕಾರರವರು. ಇಷ್ಟೆಲ್ಲ ಮಂದಿ ಕೂಡ್ಸಾರು ದೇವೇಂದ್ರ ಗೌಡರು. ಇಷ್ಟು ಮಂದಿ ಕೂಡ್ಸೋಕ್ಕಾಗುತ್ತಾ? ಭಾಳ ಕಷ್ಟ ಇದೆ. ಇವತ್ತು ಶ್ರಮ ಪಟ್ಟರು ನಾವು ಇಷ್ಟು ಮಂದಿ ಕೂಡ್ಸೋಕ್ಕೆ. ಭಾಳ ಸಂತೋಷ ಸಮಾರಂಭ. ಇದು ಸಂಗೀತ ಜಾತ್ರೆ. ಈ ಸಂಗೀತ ಜಾತ್ರೆಯಲ್ಲಿ ಭಾಳ ವಿಶೇಷ ಮೊದಲು ಮಾತಾಡಬೇಕಾಗಿತ್ತು. ಟೈಮ್ ಭಾಳ ಇದೆ, ಭಾಳ ಹೊತ್ತಾಗಿದೆ, ಭಾಳ ಮಾತಾಡಬಾರ್ದು. ಸಂಗೀತ ಕಾರ್ಯಕ್ರಮ ಇದು ಭಾಷಣ ಕಾರ್ಯಕ್ರಮ ಅಲ್ಲ. ಈಗ ಬಹಳ ಮಾತಾಡಿದ್ರೆ ಅದು ಆಗೋದೇ ಬೇರೆ ಆಗುತ್ತೆ. ಅದಕ್ಕಂತ ದೃಷ್ಟಿಯಿಂದ ನಮಗಂತೂ ಭಾಳ ಸಂತೋಷ. ಇದೆಲ್ಲ ನಮ್ದ ಬಳಗಿಲ್ಲ, ಸಂಗೀತ ಬಳಗಿಲ್ಲ, ನಮ್ದ ಬಳಗಿಲ್ಲ. ಇದು ಭಾಳ ಸಂತೋಷ ಸಮಾರಂಭ. ಅದಕ್ಕೆ ಸಂಗೀತ ಅಂದ್ರೆ ಅದು ಮ್ಯೂಸಿಕ್ ದ ಹಾರ್ಟ್ ಆಫ್ ಹ್ಯುಮ್ಯಾನಿಸಮ್. ಅದೊಂದು ಮಾನವೀಯ ಮೌಲ್ಯ. ಸಂಗೀತ ಅಂದ್ರೆ ಸಂಗೀತ ಎಷ್ಟು ಶಕ್ತಿ ಐತಂದ್ರೆ ಅದ್ಭುತ ಶಕ್ತಿ ಐತಿ. ದೀಪಕ್ಕೆ ರಾಗ ಹಾಡಿಬಿಟ್ಟು ಚಕ್ಕ ದೀಪ ಹತ್ತತಿ. ಮೇಘ ರಾಗ ಹಾಡಿದ್ರೆ ಮಾಡಿರ್ಲಿಕ್ಕೆ ಮಾಡಕ್ಕೆ ದೋದ ಮಳೆ ಸುರ್ತೈತಿ. ಮತ್ತು ಜೀವನ್ಪುರ ರಾಗ ಹಾಡಿದ್ರೆ ಸ್ವತ್ತು ಜೀವ ಬದುಕುತ್ತೆ. ಇಂಥ ಶಕ್ತಿ ಸಂಗೀತ ಆಗೈತಿ. ಅದಕ್ಕೆ ನಮ್ಮ ದೇವೇಂದ್ರ ಕುಮಾರ್ಗೆ ಭಾಳ ಸಂಗೀತ ಭಾಳ ಶಕ್ತಿ. ಇಷ್ಟೆಲ್ಲ ಕೋಚಾರಲ್ಲ. ನಮ್ಮ ಹನುಮಂತ ಕುಮಾರ ಭಾಳ ಶ್ರೇಷ್ಠವಾದ ಕಲಾಕಾರ ಇವರೆಲ್ಲ ಬಂದಿದ್ದಾರೆ. ಭಾಳ ಸಂತೋಷ ಸಮಾರಂಭ. ಈ ಸಮಾರಂಭದ ಸಂಗೀತ ವಿಶೇಷ. ನಮ್ಮ ಪುಟ್ಟರಾಜ್ ಗವಾಗದಿದ್ರು ಜನ್ಮಾಂದ್ರು ಅಂಥವ್ರು ಹುಟ್ಟಿದ್ರೆ ಜಗತ್ತಿನೊಳಗೆ ಹುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥವ್ರು ಸಾವಿರಾರು ಮಂದಿ ಮೊದಲು ಯಾವುದೋ ಒಂದು ಕಾಲದ ಸಂಗೀತಗಾರ ಯಾರು ಎಲ್ಲೋ ಹಾಡ್ತಿದ್ರು. ಅವರು ಆಶ್ರಮ ಕಟ್ಟಿದ ಮೇಲೆ ಸಾವಿರಾರು ಮಂದಿ ಬಾರಿಸೋರು, ತಬಲಾ ಬಾರಿಸೋರು, ಕ್ಯಾಶೋ ಬಾರಿಸೋರು, ಹಾರ್ಮೋನ್ ಬಾರಿಸೋರು, ಎಷ್ಟು ಮಂದಿ ಬಾರಿಸೋರು, ಅನೇಕ ಸಾವಿರಾರು ಮಂದಿ ಕಲಾಕಾರರು ಹುಟ್ಟಿದ್ರು. ಅದಕ್ಕೆ ಸಂಗೀತಕ್ಕೆ ವಿಶೇಷವಾಗಿ ಆಸಕ್ತಿ ವಹಿಸಬೇಕು. ಯಾರು ಸಂಗೀತ ಬಗ್ಗೆ ಆಸಕ್ತಿ ಇಲ್ಲ ಅಂಥ ಮನುಷ್ಯ ನಂಬಲೇಬಾರ್ದು. ಅದಕ್ಕೆ ಸಂಗೀತ ವಿಶೇಷದ ಕಾರ್ಯಕ್ರಮ ಇವತ್ತಿನ ದಿವಸ. ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಮಾಡಿ ಈ ಸಂಗೀತ ಕಾರ್ಯಕ್ರಮದೊಳಗೆ ಭಾಳ ಮಂದಿ ಭಾಳ ಆಸಕ್ತಿ ಐತಿ. ನಮ್ಮ ದೇವೇಂದ್ರ ಗೌಡರು ಈ ಮ್ಯಾನೇಜ್ ಒಳಗೆ ಸಂಗೀತ ಅಂದ್ರೆ ಏನಾದ್ರು ಏನು ಶಕ್ತಿ ಅಂತ ತೋರಿಸ್ಕೊಟ್ಟವ್ರು. ವರ್ಷ ಮತ್ತು ನಮ್ಮ ಆಶೀರ್ವಾದ ಮಾತಾಡಿದ ಅಮ್ಮನ ಪುರಾಣ ಹಚ್ತಾರೆ. ಆ ಪುರಾಣ ನಮ್ಮ ಬರ್ತಾರೆ. ನಮ್ಮ ಲಿಂಗದಳ್ಳಿ ಅವರು ಇನ್ನು ಕಲಾಕಾರ ಬಂದು ಹಾಡ್ತಾರಲ್ಲ. ಅದಕ್ಕಂತ ದೃಷ್ಟಿಯಿಂದ ಸಂಗೀತ ವಿಶೇಷವಾದ ಆಸಕ್ತಿ ನಾವು ಬಯಸಬೇಕು. ಆಸಕ್ತಿ ವಹಿಸಿದ್ರೆ ನಮ್ಮ ಮನುಷ್ಯರಾಗ. ಅದಕ್ಕಂತ ದೃಷ್ಟಿಯಿಂದ ನಾವು ಒಂದು 2 ತಾಸು ಮಾತಾಡಿದೆ. ತಂದ ಲೋಕದಾಗ ತಂದ ಮಾತಾಡಿ ಹೋಗ್ಬಿಟ್ರೆ ಮಂಜಮ್ಮನಿಗಾಗಲೇ ದೊಡ್ಡ ಸಾಧನೆ ಹಾಕಿದ್ರು. ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಅದು ಬದ್ದು ಎತ್ತು ಬಡಿಸೋಣ, 10 ಎತ್ತು ಬಡ್ದು ಅಲ್ಲ ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಮಂಜಮ್ಮ. ಇದು ದೊಡ್ಡ ಸಾಧನೆ ಹಾಕಿದ್ರು. ಅದಕ್ಕೆ ನಮ್ಮ ಜೀವನದಾಗ ಏನಾದ್ರು ಒಳ್ಳೆಯ ಸಾಧನೆ ಮಾಡಬೇಕು. ನಮ್ಮ ರಸೂಲ್ ಸಾಹೇಬ್ರು ಹೇಳಿದ್ರು, ನಮ್ಮ ದೇಶದೊಳಗೆ ಜಗತ್ತಿನೊಳಗೆ 2 ಮುಖ್ಯವಾದ ವ್ಯಕ್ತಿಗಳು, ಒಬ್ಬ ರೈತ, ಒಬ್ಬ ಸೈನಿಕ. ಇದ್ರ ಬಗ್ಗೆ ವಿಶೇಷ ಆಸಕ್ತಿ ನಾವೆಲ್ಲ ವಹಿಸಬೇಕು. ಅದಕ್ಕೆ ರೈತ ಬೆಳೆದ ಇದ್ರೆ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಮುಖ್ಯಮಂತ್ರಿ ತಿನ್ನಕ್ಕೆ ಸಿಗುತ್ತಾನೆ, ಅವ್ರಿಗೆ ಸಿಗೋದೇ ಇಲ್ಲ. ಅದಕ್ಕೆ ರೈತನ ಬಗ್ಗೆ, ಸೈನಿಕರ ಬಗ್ಗೆ ವಿಶೇಷವಾದ ಆಸಕ್ತಿ ವಹಿಸಕ್ಕೆ ವಿಶೇಷ ಮಾತನಾಡಿದ್ದಾರೆ ಈಗಾಗಲೇ. ಅದಕ್ಕೆ ಬಹಳ ಮಾತಾಡಿದ್ರೆ ಏನಾಗುತ್ತೆ ಅಂದ್ರೆ ಆಸಕ್ತಿ ಬರೋಲ್ಲ. ಒಬ್ಬ ನಾಟಕ ಇದಕ್ಕೆ ಕರ್ಕೊಂಬಂದಿದ್ದಾರೆ ಒಬ್ಬನ, ಯಾರನ್ನ ಭಾಳ ಕಾಲೇಜ್ ಲೆಕ್ಚರ್ನ. ನಾಟಕದ ಉದ್ಘಾಟನೆಗೆ ಎಷ್ಟೊತ್ತು ಮಾತಾಡ್ತಾರೆ. ನಾಟಕ ಉದ್ಘಾಟನೆಗೆ 2-3 ತಾಸು ಮಾತಾಡ್ತಾರೆ. ಒಂದು 5 ನಿಮಿಷ ಮಾತಾಡೋದು ಕ್ಯಾಚಿ ಬಿಡ್ತಾರೆ. ಹೌದಲ್ಲ? ಅವ 4 ಬಟ್ಟೆ ಇಷ್ಟದ ಬರ್ಕೊಂಬಂದ ಭಾಷಣ ಮಾಡಕ್ಕೆ. ಕಾಲೇಜ್ ಲೆಕ್ಚರ್ ಚಂದ ಮಾಡಿದ. ಅರ್ಧ ಗಂಟೆ
1 ಗಂಟೆ ಆಯ್ತು, 1.5 ತಾಸು, 2 ತಾಸು, 3 ತಾಸು ಬೇಕಾದ್ರೆ ನಾಟಕ ನೋಡಿದ್ದೀನಿ. ಯಾವಾಗ ಒಬ್ಬ ಎಡವಟ್ಟು ಕೂತಿದ್ರು ಬಂಡ್ಯಾಗ, ಎಡವಟ್ಟು ಬಂಡ್ಯಾಗ ಕೂತಿದ್ದ, ಬಂಡಿ ಊಟದ ಮಾಡ್ಕೊಂಬಂದವ. ಬಂದ ಭಾಷಣ ಮುಂದೆ ಆ ಕಡೆ ಈ ಕಡೆ ಅಡ್ಡಾಡ್ಕತ್ತಿದ, ಆ ಕಡೆ ಈ ಕಡೆ ಭಾಷಣ ಮಾಡವ. ಯಾಕ್ರಿ ಅದನ್ನ ಬಂಡಿ ಗುಟ್ಟು ಹಿಡ್ಕೊಂಬಂದೆ, ನಿಮಗಲ್ಲ ಮಾತಾಡಿದ್ದು 3 ತಾಸು ಅಂದ. ಅಲ್ಲ ಬಂಡಿ ಗುಟ್ಟು ಯಾಕೆ ಹಿಡ್ಕೊಂಡು ನಿಮಗಲ್ಲ ಅದು ಮತ್ತೆ ಯಾರಿಗೆ? ನಿಮ್ಮನ್ನು ಕರ್ಕೊಂಬಂದು ಸೋಳ ಬಗ್ಗೆ ಅವ್ನು ಹುಡ್ಕೊಳಕತ್ತೈತೆ. ಅದಕ್ಕೆ ಸಮೀಪದ ಬೇಕು ನಮಗೆಲ್ಲ. ಮಾಸವೇನು ಬಹಳ ಮಾತಾಡ್ಬಾರ್ದು, ಬಹಳ ಮಾತಾಡ್ಬಾರ್ದು, ಬೆಲೆ ಬರುವುದು. ಅದಕ್ಕೆ ಸಂಗೀತಕಾರಕ್ಕೆ ಹಾನಕ್ಕೆ ಬಂದಾರೆ. ಅದಕ್ಕೆ ಇದು ವಿಶೇಷ ಭಾಷಣ ಕಾರ್ಯಕ್ರಮ ಇರಲ್ಲ, ಇದು ಬರೀ ಸಂಗೀತ ಕಾರ್ಯಕ್ರಮ. ನಮ್ಮ ದೇವೇಂದ್ರ ಗೌಡ ಭಾಳ ಆಸಕ್ತಿ ಪಟ್ಟು ಎಲ್ಲರಿಗೂ ಇಷ್ಟೆಲ್ಲ ಎಷ್ಟು ಮಂದಿ ಕಲಾಕಾರ ಕರ್ಸಂಗೆ ಮಾಡ್ತಾರೆ. ಅವನು ಇದ್ದಾರೆ, ದೊಡ್ಡ ಸೇವಾ ಅವನ. ಅದಕ್ಕೆ ಸಂಗೀತ ಬಗ್ಗೆ ಆಸಕ್ತಿ ಇರಬೇಕು. ಒಬ್ಬ ಸಂಗೀತ ಮಾಸ್ತರ್ ಇದ್ದ, ಭಾಳ ಹುಚ್ಚು ಸಂಗೀತ ಮಾಸ್ತರ್ಗೆ. ನಮ್ಮ ಹನುಮಂತ ಕುಮಾರ್ ಹಿಂಗೆ ಭಾಳ ಹುಚ್ಚು ಸಂಗೀತ ಹುಚ್ಚು. ಅವ ಏನು ಮಾಡಿದ ಅಂದ್ರೆ ಮಕ್ಕಳು ಹೇಳ್ತಿದ್ದ, ನೋಡಪ್ಪ ನಾನೇನು ಸಾಲಾಗಿ ನೀವು ಕೇಳ್ಬೇಕು, ಏನಾರು ಕೇಳ್ಬೇಕಂದ್ರೆ ರಾಗವಾಗಿ ಕೇಳ್ಬೇಕಂತಿದ್ದಾವ. ಸರ ಅಂತ ಕೇಳ್ಬೇಕು, ಸರ ಅಂತ ಕೇಳ್ಬೇಕು. ಇದು ಪಡ್ಡ ಬಿಡ್ತಿದ್ದಾವ. ಇಂಥ ಸಂಗೀತ ಹುಚ್ಚ ಮಾಸ್ತರ್ಗೆ. ಅಂತ ಊರು ದೂರ ಮನೆ ಕಟ್ಟಿದ್ದೆ, ಈ ಕಡೆ ತಗ ದಾರಿ ಇದ್ದದ, ಊರು ಬಿಟ್ಟು ದೂರ ಮನೆ ಕಟ್ಟಿದ್ದ ಮಾಸ್ತರ. ಅವ್ರ ಮನೆಯಲ್ಲಿ ಸಂಗೀತ ಅಭ್ಯಾಸ ಮಾಡ್ಕೊಂಡು ಒಬ್ಬ ಹುಡುಗಿದ್ದ, ಮುಗ್ಧವ. ಇವತ್ತು ವೆರಿ ಇನ್ನೋಸೆಂಟ್. ಸಂಗೀತ ಕಲ್ಕೊಂತ ಅಲ್ಲೇ ಇದ್ದ. ಅಕಸ್ಮಾತ್ ಅವ್ರ ಮನೆಗೆ ಬೇಕಿತ್ತು, ಸಂಗೀತ ಮಾಸ್ತರ್ ಮನೆಗೆ ಹೋಗಪ್ಪ ಅಂತ ಕಳಿಸಿದ್ರೆ ಅವ್ನ. ನಮ್ಮನೆ ಮುಗ್ದಿದ್ನ, ಬಂದ ಓಡಿ ಬಂದ ಬೇಕಂತ ಬಂದು ಹೇಳ್ಬೇಕಂದ್ರೆ ಅಪ್ಪ ಹಾಗೆ ಟೀಚರ್ ಬಡಿತಾರಂದವ. ಹಂಗಾಗಿ ಬಡಿತಾರ, ಹೇಳ್ಬೇಕಿಂದ ಮನೆ ಬೇಕೈತಿ ಬಡಿತಾರೆ. ಹಂಗಂದ ಚೆನ್ನಾಗಿ ಮಾಡಿದ. ಗುರುಗಳೇ 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 ನಿಮ್ಮ ಮನೆಗೆ 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 ಮುಂದೆ ಏನು ಹೇಳಬಲ್ಲ. ನಿಮ್ಮ ಮನೆಗೆ 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 ಮುಂದೇನು ಹೇಳಬಲ್ಲ. ತಾಸುಗಟ್ಟಲೆ ಹಾಡಿದೆ, ಅಲ್ಲೇ ಮನೆ ಬೇಕಿರ್ತೈತಿ. ನಿಮ್ಮ ಮನೆಗೆ 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 ಬೆಂಕಿ ಹತ್ತಿದೆ. ಪಟ್ಟ ಕಪ್ಪಕೊಂಡು ಮಾಸ್ತರ್ ಅಲ್ಲೋ ಕಾಲು ಬಡ್ಡಿ ಮಗನ ಮನೆ ಬೆಂಕಿ ಎತ್ತಗ ಹಾಡುತ್ತಾ ಇದ್ದ ನಂದು. ಅದು ಮನೆ ಬೆಂಕಿ ಎತ್ತಗ ಹಾಡುತ್ತಾ ಇದ್ದ, ತಪ್ಪಾತಿರ್ಬೋಬಿಡ ಅಂದವ. ಇನ್ನೊಮ್ಮೆ ಹಂಗೆ ಮಾಡಗಿಲ್ರಿ ಅಂದ. ಮಗನ ಮನೆ ಬೆಂಕಿ ಎತ್ತಾಗ ಈ ಮಾಯಿ ಕೂತು ಬರೋ ಮಗನ ಅಂದ. ಹಾಗ ಮಾಡ್ತಿಲ್ರಿ ಅಂದವ, ಹಾಗ ಮಾಡ್ತಿದ್ದೆ ಅಂದವ. ಮುಗ್ತಿದ್ನ. ಒಂದು ಕಾಲ ಮಾಸ್ತರ್ ಮಂದಿ ಮಕ್ಕಳು ಭಾಳ ಶಾಲೆ ಕಲ್ಸೋದು ಮಕ್ಕಳು ಹಿಡಿದು, ಶಾಲೆ ಕಲ್ಸೋದು ಮಕ್ಕಳು ಹಿಡಿದು. ಆ ಸಂಗೀತ ಮಾಸ್ತರ್ಗೆ 15 ವರ್ಷ ಹೆಣ್ಣು ಇದ್ದು, 15 ವರ್ಷ ಹೆಣ್ಣಿದ್ದು. ಅವಾಗ 16 ಗಂಟು ಹುಟ್ಟಿದ್ದು. ಹೋಗಪ್ಪ ಅಂತ ದೊಡ್ಡ ಮನುಷ್ಯರು ಕಳಿಸಿದ್ರು. ಅಲ್ಲಿ ಬಂದ ಮಾಸ್ತರ್ ನಮ್ಮ ಅಕಸ್ಮಾತ್ ಏನಾದ್ರೆ ಮಾಡ್ಕೊತ ಬಾ ಅಂತ ಹೇಳಿದ್ರಲ್ಲ. 15 ಗಂಟು ಹುಟ್ಟಿದ ಮತ್ತೆ ಕಳಿಸಿದ್ರು. ಹೋಗಪ್ಪ ಮಾಸ್ತರ್ ಸುದ್ದಿ ಮುಗಿಸಿ ಮಾತು ಕಳಿಸಿದ್ರು.
ಬೇಷ್ ಹೊಯ್ಕೊಂತ ಬಂದವ. ಏನಿಲ್ಲ ನಿಮ್ಮ ಗಂಡು ಹುಟ್ಟೈತೆ ನೀ ಅಂತ ಜೋಡ ಅದು ಮನೆ ನಮಗಂದ. ಅಲ್ಲೋ 15 ಹೆಣ್ಣು ಒಂದು ಗಂಡು ಹುಟ್ಟೈತಿ, ಒಂದು ಬಂಡಿ ತಗೋಬೇಕಪ್ಪ, ಒಂದು ಟಾಕಿ ನೀರು ಇಟ್ಕೋಬೇಕು, ಒಂದು ಕ್ವಿಂಟಲ್ ಪಿಡೆ ಹಂಚ್ಕೊತ ಬರೋಕೆ ಹೋಮಗದ ಅಂತ. ತಪ್ಪಾತಿಗಳು ನಮ್ಮ ಹಂಗ ಮಾಡಿದ್ದೀನಿ ಅಂದವ. ತಪ್ಪಾತಿಗಳು ಅಂದವ. ಮತ್ತೆ ಕೆಲವು ದಿವಸ ಆ ಮಾಸ್ತರ್ ತಾಯಿದ್ಲು 90 ವರ್ಷ ಮುದಿಕೊಂದು ಮನ್ಯಾಗ. 90 ವರ್ಷ ಮುದಿಗೆ ಮಾಸ್ತರ್ ತಾಯಿದ್ಲ ಗೋಟಕ್ಕಂತದ್ದು. ಮಗ ಒಂದು ಬಂಡಿ ತಗೊಂಡ, ಒಂದು ಟಾಕಿ ನೀರು ಹೇರ್ಕೊಂಡ, ಒಂದು ಕ್ವಿಂಟಲ್ ಪೇಳೆ ಇಟ್ಕೊಂಡ ಹಂಚ್ಕೊಂತ ಬರ್ತಿದ್ದೀವ. ಸಾಲ ಹೊಟ್ಟಿದ್ದ ಮನೆಗೆ. ಏನು ಮತ್ತೆ ಸಂತೋಷ ನಿಮ್ಮ ಸತ್ತ ಅಂತ. ಹೊತ್ತಿಗೊದಗದ ಮಾತು 10 ಸಾವಿರ ವ್ಯಕ್ತ. ಹೊತ್ತಿಗೊದಗದ ಮಾತು 10 ಸಾವಿರ ವ್ಯರ್ಥ. ಕತ್ಯ ಕೂಗಿದರೆ ಫಲ ಉಂಟು, ಬರಿ ಮಾತು ಕತ್ಯಗೂ ಕತ್ಯ ಸರ್ವಜ್ಞ. ಅದಕ್ಕೆ ಸಮಯ ಸಂದರ್ಭ ಬೇಕು. ಇವತ್ತು ಸಂಗೀತ ಕಾರ್ಯಕ್ರಮ ಇದು ಭಾಷಣ ಕಾರ್ಯಕ್ರಮ ಅಲ್ಲ. ಬರೀ ಸಂಗೀತ ಕೇಳೋಕೆ ಸುಮ್ಮನೆ ಒಂದು 2 ನಿಮಿಷ 5 ನಿಮಿಷ ಮಾತಾಡಿ ಸಂಗೀತ ಕೇಳೋ. ನಮ್ಮ ಸಮಂತ್ ಕುಮಾರ್ ಅವರು ಇವರು ಭಾಳ ಮಂದಿ ಹಾಡೋರು ಬಂದಾರ. ಆ ಸಂಗೀತ ಕೇಳ್ಬೋದು. ಉತ್ತಮ ತಬಲಾ ಭಾಷೆಯವ್ರು ಬಂದಾರ, ಚಲೋ ಹಾಡೋರು ಬಂದಾರ. ಸಂಗೀತ ಜಾತ್ರೆ ಇದು ಭಾಷಣ ಜಾತ್ರೆ ಅಲ್ಲ. ಅದಕ್ಕೆ ಅದ್ರ ದೃಷ್ಟಿಯಿಂದ ನಾವು ದೇವೇಂದ್ರ ಗೌಡರು ಬಹಳ ಕಟ್ಬಿಟ್ಟು 8 ಮಂದಿ ಕಟ್ಟಾರ. ಏನು ಎಂತು ಇದು ಸಂಗೀತ ಜಾತ್ರೆ, ಭಾಳ ಸಂತೋಷ ಸಮಾರಂಭ. ಅದಕ್ಕಾಗಿ ಸಂಗೀತ ಬಗ್ಗೆ ವಿಶೇಷವಾದ ಆಸಕ್ತಿ ವಹಿಸಬೇಕು. ಅವೆಲ್ಲ ಸಂಗೀತ ಕೇಳೋದ್ರಿಂದ ಅದು ಅಕಸ್ಮಾತ್ ನಿಮ್ಮಲ್ಲಿ ಭಾಳ ಜಡ್ಡಿ ಬಿದ್ದಿದ್ರೆ ಜಡ್ ಕೊಪ್ಪಳಕ್ಕೆ ಹೋದ, ಗದಿಗೆ ಹೋದ, ಹುಬ್ಬಳ್ಳಿಗೆ ಹೋದ, ಬೆಂಗಳೂರಿಗೆ ಹೋದ, ಎಲ್ಲಿ ಹೋದ್ರೆ ಜಡ್ ಆರಾಮಲ್ಲಿ ಕಲ್ದ್ರೆ ಇಂಥ ಶ್ರೇಷ್ಠ ಕಲಾಕಾರ ಕಲ್ಸ ಸಂಗೀತ ಕೇಳಿದ್ರೆ ಜಡ್ ಆರಾಮ ಬರುತ್ತೆ. ಅಂಥ ಶಕ್ತಿ ಸಂಗೀತ. ಅದಕ್ಕೆ ಈ ಸಂಗೀತ ಕೇಳಬೇಕು. ಜಡ್ಡು ಜಾಪತ್ರೆ ಎಲ್ಲ ಹೋಗ್ತದೆ. ಅದ್ಭುತ ಶಕ್ತಿ ಸಂಗೀತ ಹೋಗ. ಅದಕ್ಕೆ ನಮ್ಮ ದೇವೇಂದ್ರಗೌಡರು ಭಾಳ ಕಲಾಕ ಹುಡುಕಿ ಕರೆಸಿ ಇವತ್ತು ನಮ್ಮ ಮ್ಯಾದಿನೊಳಗೆ ಸಂಗೀತ ಜಾತ್ರೆ ಮಾಡ್ಕೊತಾರೆ. ಭಾಳ ಸಂತೋಷ ಸಮಾರಂಭ. ಇದೇ ಪ್ರಕಾರವಾಗಿ ಉತ್ತರೋತ್ತರ ಕಾರ್ಯಕ್ರಮ 10 ವರ್ಷ ಕಾರ್ಯಕ್ರಮ, 10 ವರ್ಷದ ಕಾರ್ಯಕ್ರಮ, ದಶಮಾನೋತ್ಸವ ಕಾರ್ಯಕ್ರಮ. ಅದಕ್ಕಾಗಿ ಈ ಕಾರ್ಯಕ್ರಮ ಭಾಳ ಮಂದಿ ಭಾಗವಹಿಸಿದ್ರೆ ಟೈಮ್ ಭಾಳ ಆಗ್ಯದ, ಥಂಡಿ ಭಾಳ ಹತ್ತೈತಿ. ಭಾಳ ಮಂದಿ ಎದ್ದು ಹೋಗ್ಬಿಟ್ರಿ. ಈಗಾಗಲೇ ಇನ್ನೊಂದು 2-3 ತಾಸು ಮಾತಾಡಲೇ ನಾನು. ಇನ್ನು ಹೆಚ್ಚಾಗಲಿ, ಒಳ್ಳೆಯದಾಗಲಿ. ನಮ್ಮ ದೇವೇಂದ್ರ ಗೌಡರ ಶ್ರಮ ಸಾರ್ಥಕವಾಗಲಿ. ಇದೇ ಪ್ರಕಾರವಾಗಿ ಸಂಗೀತ ಕಾರ್ಯಕ್ರಮ ನಡೀಲಿ, ಸಂಗೀತ ಜಾತ್ರೆ ನಡೀಲಿ. ಎಲ್ಲರಿಗೂ ಶುಭ ಆಗಲಿ, ಒಳ್ಳೆಯದು. ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೀನಿ.